ಶ್ರೀ ಶಬರಿ ಪ್ರಾಡಕ್ಟ್ ಸಂಸ್ಥೆದ ದೈವ ದೇವಸ್ಥಾನಲೇನು ಸ್ಯಾನಿಟೈಸಿಂಗ್ ಮಲ್ಪನ ಬೇಲೆ ಇತ್ತೆ ನಿರಂತರವಾದ ಆವೊಂದುಂಡು. ಸರ್ಕಾರದ ನಿಯಮಾನುಸಾರ ಕೊರೋನಾ ನಿಯಂತ್ರಣಗಾದ ಪರಿಸರದ ಸ್ವಚ್ಛತೆ ಸಾರ್ವಜನಿಕರು ಹೆಚ್ಚಾದ ಸೇರ್ನ ದೇವಸ್ಥಾನ ಶ್ರದ್ಧಾ ಕೇಂದ್ರದಂಚಿನ ಜಾಗೆಲೆನ ಸ್ಯಾನಿಟೈಸಿಂಗ್ ಮಲ್ಪನ ಇತ್ತೆ ಕಡ್ಡಾಯವಾದುಂಡು. ಕೊರೋನಾ ಲಾಕ್ಡೌನ್ ಬೊಕ್ಕ ಸರಿಸುಮಾರು 2 ತಿಂಗಳು ಬೊಕ್ಕ ಸೋಮವಾರದ್ದು ದೇವಸ್ಥಾನ ಶ್ರದ್ಧಾ ಕೇಂದ್ರಲು ಬಾಕಿಲ್ ದಿಪ್ಪುನ ಹಿನ್ನೆಲೆಡು ಮಾತಾ ಜಾಗೆಲೆಡು ಸ್ಯಾನಿಟೈಸಿಂಗ್ ಮನ್ಪೊಡಾತಂಡು. ಶ್ರೀ ಶಬರಿ ಪ್ರಾಡಕ್ಟ್ ಸಂಸ್ಥೆದಕ್ಲು ಇಂದೆನೆ ಒಂಜಿ ಉದ್ಯಮವಾದ ಆರಂಭಿಸಾದು ಮಾತಾ ಜಾಗೆಲೆಗೆ ಪೋದು ಸ್ಯಾನಿಟೈಸಿಂಗ್ ಮಲ್ಪನ ಬೇರೆಯನ್ನು ಮಲ್ತೊಂದುಲ್ಲೆರು. ಶುಕ್ರವಾರ ಸುರುಕಾದ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ತಂಕ್ಲಿನ ಸುರುತ ಬೇಲೆನು ಸೇವಾ ರೂಪವಾದ ನಡಪಾದ ಸ್ಯಾನಿಟೈಸಿಂಗ್ ಉದ್ಯಮನು ಸುರುಮಲ್ತೆರು. ಸ್ಯಾನಿಟೈಸಿಂಗ್ ಮಲ್ಪರ ಬೋರ್ಡಾಯಿನ ಆಧುನಿಕ ಯಂತ್ರೋಪಕರಣ ತಂತ್ರಜ್ಞರನ್ನು ಉಲಪಡೆಯಿನ ಶ್ರೀ ಶಬರಿ ಪ್ರಾಡಕ್ಟ್ ಸಂಸ್ಥೆದ ನಾನೊಂದು ವಿಶೇಷ ಪಂಡ ನಾನ್ ಆಲ್ಕೋಹಾಲಿಕ್ ಸ್ಯಾನಿಟೈಸಿಂಗ್ ಪಂಡ ಸಾಮಾನ್ಯವಾದ ಆಲ್ಕೋಹಾಲ್ ಉಲಪಡೆಯಿನ ಮರ್ದಂದು ಹೆಚ್ಚಿನಕ್ಲಿನ ಕಲ್ಪನೆ.
ಆಂಡ ಕೆಲವು ಕ್ಷೇತ್ರಗಳಿಗೆ ಮಸೀದಿದಂಚಿನ ಪವಿತ್ರ ಶ್ರದ್ಧಾ ಕೇಂದ್ರಗಳಿಗೆ ಆಲ್ಕೋಹಾಲಿಕ್ ಸ್ಯಾನಿಟೈಸಿಂಗ್ ನಿಷಿದ್ಧ ಅಂಚಾದು ಮುಕ್ಲಿಡ ಆಲ್ಕೋಹಾಲ್ ಬೆರಕೆ ಆವಂದಿನ ಕೇವಲ ಕೊರೋನಾ ಮಾತ್ರ ಆತು ಹೆಚ್ಚಿನ ಮಾತಾ ನಮೂನೆದ ವೈರಾಣುಲ ನಾಶ ಆಪಿಂಚಿನ ಮರ್ದ ಸಿಂಪರಣೆ ಮಲ್ತನವು ಶ್ರೀ ಶಬರಿ ಪ್ರಾಡಕ್ಟ್ ದ ವಿಶೇಷವಾದುಂಡು. ಶುಕ್ರವಾರ ತಲಪಾಡಿ ದೇವಸ್ಥಾನದ ಬೊಕ್ಕ ಮರೋಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ, ವಾಮಂಜೂರು ಶ್ರೀ ಅಮೃತೇಶ್ವರಿ ಕ್ಷೇತ್ರ, ಪಣಂಬೂರು ಶ್ರೀ ನಂದನೇಶ್ವರ ದೇವಸ್ಥಾನಲೆಡ್ಲ ಸ್ಯಾನಿಟೈಸಿಂಗ್ ಸ್ವಚ್ಛತೆ ನಡಪಾಯಿರು. ಶ್ರೀ ಶಬರಿ ಪ್ರಾಡಕ್ಟ್ ಪಾಲುದಾರರು ಓರಿ ನ್ಯಾಯವಾದಿ ಬಿಜೆಪಿ ವಕ್ತಾರರು ಶ್ರೀ ಜಗದೀಶ್ ಸೇನವರು ತಂಗ್ಲ ಉದ್ಯಮದ ಬಗೆಗೆ ತಿರಿಪಾದು ಇಂದು ಕೇವಲ ಕಾಸು ಮಲ್ಪೆರಬೋಡಾದ ಸುರುಮಲ್ತಿನ ಉದ್ಯಮ ಆತು ಎಲ್ಲ ಲಾಭಾಂಶಡು ಸರ್ಕಾರದ ನಿಯಮ ಪ್ರಕಾರ ಸಮಾಜದ ಸೇವೆ ಕೊರ್ಪನ ಉದ್ದೇಶಡು ಸುರುಮಲ್ತಿನ ಉದ್ಯಮ ಪಂಡು ತಿರಿಪಾದರು. ನಮಗೆ ನಾವು ಹಿಂದಿನ ಒಂದು ಎಲ್ಲ ಮಾತುಗಳಲ್ಲಿ ಕೇಳಿದ್ದೇವೆ, ಕಣ್ಣಿಗೆ ಕಾಣದ ಶಕ್ತಿ ಒಂದು ಇದೇ ದೇಶವನ್ನು ಪ್ರಪಂಚವನ್ನು ನಿಯಂತ್ರಿಸುತ್ತದೆ ಅಂತ. ಇದು ಸತ್ಯ ಅಂತ ಆಯಿತು. ಕಣ್ಣಿಗೆ ಕಾಣದ ಕ್ರಿಮಿಯೊಂದು ಇಡೀ ಪ್ರಪಂಚವನ್ನು ಲಾಕ್ಡೌನ್ ಮಾಡಿತಂದರೆ ಇದೊಂದು ಅತ್ಯಂತ ವಿಚಿತ್ರ ಸಂಗತಿ. ನಾವು ಕಷ್ಟಕ್ಕೆ ಮೊರೆ ಹೋಗೋ ದೇವರನ್ನೇ ಲಾಕ್ಡೌನ್ ಮಾಡಿದಂಥ ಒಂದು ಕ್ರಿಮಿ ಇದು ಅಂತ. ಅಷ್ಟೆಲ್ಲ ಆಗಿದ್ರೂ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಅದ್ಭುತ ಸಾಧನೆಯನ್ನು ಮಾಡಿದೆ. 138 ಕೋಟಿ ಜನರಲ್ಲಿ ಈಗ ಮರಣ ಹೊಂದಿದವರ ಸಂಖ್ಯೆ ಕೇವಲ 5,000. ಇದು ಭಾರಿ ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೋದು. ಆ ಸಾಧನೆಗಳಲ್ಲಿ ನಮ್ಮದು ಕೂಡ ಪಾಲು ಇರಬೇಕು ಅಂತ ನಮ್ಮದೊಂದು ಭಾವನೆ. ಈಗ ಲಾಕ್ಡೌನ್ ಹಂತ ಹಂತವಾಗಿ ಓಪನ್ ಆಗುವಾಗ ಈ 8 ತಾರೀಕಿಗೆ ಧಾರ್ಮಿಕ ಕ್ಷೇತ್ರಗಳು ಕೂಡ ತೆರೆಯುವಂಥ ಒಂದು ಪರಿಸ್ಥಿತಿ. ಆಗ ಸರ್ಕಾರದ ನಿಯಮ ಪ್ರಕಾರ ಎಲ್ಲ ದೇವಸ್ಥಾನಗಳು, ಧಾರ್ಮಿಕ ಕ್ಷೇತ್ರಗಳು ಸ್ಯಾನಿಟೈಸರ್ ಆಗಿ ಕ್ಲೀನ್ ಆಗಬೇಕು ಅಂತ. ಅದರಲ್ಲಿ ಒಂದು ಉದ್ಯಮ ನಮ್ಮದು. ಉದ್ಯಮ ಅಂದರೆ ನಮ್ಮದು ಕೇವಲ ಲಾಭದಾಯಕ ಉದ್ಯಮ ಅಂತ ನಾವು ಹೇಳೋದಿಲ್ಲ. ಸ್ವಂತಕ್ಕೆ ಸ್ವಲ್ಪ, ರಾಷ್ಟ್ರಕ್ಕೆ ಸರ್ವಸ್ವ ಎನ್ನುವ ವಿಶ್ವಾಸವನ್ನು ಎನ್ನುವ ನಾಣ್ಣುಡಿಯಲ್ಲಿ ಕೆಲಸ ಮಾಡಿದವರು ನಾವೆಲ್ಲ. ಆದ್ದರಿಂದ ಖಂಡಿತವಾಗಿ ವ್ಯವಹಾರ ಅಂದರೆ ಸ್ವಲ್ಪ ಲಾಭ ಇರಬೇಕು, ಆದರೆ ಅದಕ್ಕಿಂತ ಹೆಚ್ಚು ಭಕ್ತ ಜನರಿಗೆ ಮತ್ತು ಈ ದೇಶಕ್ಕೆ ಲಾಭ ಆಗಬೇಕು ಎನ್ನುವ ಉದ್ದೇಶದಿಂದ ನಾವೆಲ್ಲ ಸೇರಿದೊಂದು ಒಂದು ಉದ್ಯಮವನ್ನು ಆರಂಭಿಸಿದ್ದೇವೆ. ದುರ್ಗಾ ಪರಮೇಶ್ವರಿ ಅಮ್ಮನವರ ಈ ಒಂದು ಸನ್ನಿಧಾನದಲ್ಲಿ ಇದನ್ನು ಆರಂಭಿಸಿದ್ದೇವೆ. ದುರ್ಗಾ ಪರಮೇಶ್ವರ ಅಮ್ಮನವರ ಒಂದು ಆಶೀರ್ವಾದ ನಮಗಿರಲಿ, ತಮ್ಮೆಲ್ಲರ ಆಶೀರ್ವಾದ ತಮಗಿರಲಿ, ನಮಗಿರಲಿ. ಈ ಉದ್ಯಮ ತಮ್ಮೆಲ್ಲರ ಆಶೀರ್ವಾದ ಉತ್ತಮವಾಗಿ ಬೆಳೆಯಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಶಬರಿ ಕ್ಯಾಟರರ್ಸ್ ಶ್ರೀ ರಾಜೇಶ್ ಶೆಟ್ಟಿ ಶಬರಿ, ಮುಂಬೈ ಉದ್ಯಮಿಗಳು ಶ್ರೀ ಅಜಿತ್ ಶೆಟ್ಟಿ, ಸುಧಾಕರ್ ಪೂಂಜಾ ಶ್ರೀ ಶಬರಿ ಪ್ರಾಡಕ್ಟ್ ಪಾಲುದಾರರಾದುಲ್ಲಿರು.